ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಇವತ್ತಿನ ಇಂಟರ್ನೆಟ್ ಕಾನ್ಸೆಪ್ಟಲ್ಲಿ DNS ಕಾನ್ಸೆಪ್ಟ್ನ ನೋಡೋಣ. ಪ್ರೀವಿಯಸ್ ವಿಡಿಯೋಸ್ದಲ್ಲೆಲ್ಲ ನೆಟ್ವರ್ಕಿಂಗ್ ಕಾನ್ಸೆಪ್ಟನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇಂಟರ್ನೆಟ್ ಕಾನ್ಸೆಪ್ಟನ್ನು ನೋಡೋಣ. ಇಂಟರ್ನೆಟ್ ಕಾನ್ಸೆಪ್ಟಲ್ಲಿ DNS ಅನ್ನೋದು ಒಂದು ಸಬ್ ಕಾನ್ಸೆಪ್ಟ್. DNS ಫುಲ್ ಫಾರ್ಮ್ ಅಥವಾ ಎಕ್ಸ್ಟೆನ್ಷನ್ ಆಫ್ DNS ಅಂದರೆ ಡೊಮೈನ್ ನೇಮ್ ಸರ್ವರ್ ಅಥವಾ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರೀತಾರೆ. ಡೊಮೈನ್ ನೇಮ್ ಸಿಸ್ಟಮ್ ಆರ್ DNS ಇಸ್ ಎ ನೇಮಿಂಗ್ ಡೇಟಾಬೇಸ್ in which internet domain names are located and translated into internet protocol address. ಅಂದರೆ ಈಗ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ, ಅದನ್ನು ಥ್ರೂ IP ಅಡ್ರೆಸ್ಸಿಂದ ಟ್ರಾನ್ಸ್ಲೇಟ್ ಮಾಡುತ್ತೆ ಯೂಸಿಂಗ್ ಇಂಟರ್ನೆಟ್ ಕಾನ್ಸೆಪ್ಟ್. ಐ ಪಿ ಅಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಯಾವ ಯೂಸರು ಯಾವ ಸಿಸ್ಟಮಿಂದ ಎಲ್ಲಿಂದ ಲೊಕೇಟ್ ಆಗಿದೆ ಆ ಲೊಕೇಶನ್ನ ಅಥವಾ ರೆಸಿಡೆನ್ಷಿಯಲ್ ಅಡ್ರೆಸ್ನ ಇಟ್ಕೊಂಡು ಲೊಕೇಟ್ನ ಮಾಡಿಕೊಂಡು IP ಅಡ್ರೆಸ್ನ ಕನ್ವರ್ಟ್ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ದ ಡೊಮೈನ್ ನೇಮ್ ಸಿಸ್ಟಮ್ ಮ್ಯಾಪ್ಸ್ ದ ನೇಮ್ ಪೀಪಲ್ ಯೂಸ್ ಟು ಲೊಕೇಟ್ ವೆಬ್ಸೈಟ್ ಟು ದ IP ಅಡ್ರೆಸ್ ದಟ್ ಅ ಕಂಪ್ಯೂಟರ್ ಯೂಸಸ್ ಟು ಲೊಕೇಟ್ ದ ವೆಬ್ಸೈಟ್. ಎಲ್ಲ ಮನುಷ್ಯರಿಗೆ ಯಾವ ಥರ ಅವರ ರೆಸಿಡೆನ್ಷಿಯಲ್ ಅಡ್ರೆಸ್ ಅಥವಾ ಮನೆ ವಿಳಾಸ ಇರುತ್ತೆ, ಅದೇ ಥರ ಸಿಸ್ಟಮ್ ಅಥವಾ ಕ್ಲೈಂಟ್ ಅಥವಾ ಸರ್ವರ್ ಆಗಿರಲಿ ಎಲ್ಲದಕ್ಕೂ ಒಂದು IP ಅಡ್ರೆಸ್, ಯೂನಿಕ್ IP ಅಡ್ರೆಸ್ ಇರುತ್ತೆ. ಅದು IP ಅಡ್ರೆಸ್ ಯಾವ ಥರ ಬಳಸ್ತಾರೆ ಸಿಸ್ಟಮಲ್ಲಿ ಅಂದರೆ, ಈ ಸಿಸ್ಟಮಲ್ಲಿ ಏನಾದರೂ ಸೈಟ್ನ ಸರ್ಚ್ ಮಾಡಬೇಕು, ಕ್ರೋಮ್ ಅಥವಾ ವೆಬ್ ಬ್ರೌಸರಲ್ಲಿ ಏನಾದರೂ ಯೂಸರು ಸರ್ಚ್ ಮಾಡಬೇಕು ಅಂದಾಗ ಯಾವುದಾದ್ರೂ ಒಂದು ಸರ್ಚ್ ಇಂಜಿನ್ ಮಷಿನ್ ಅಥವಾ ಸರ್ಚ್ ಇಂಜಿನ್ ಡಿವೈಸಲ್ಲಿ ಸರ್ಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಸಿಸ್ಟಮ್ನ IP ಅಡ್ರೆಸ್ಸು ಸರ್ವರ್ಗೆ ಹೋಗುತ್ತೆ. ಆ ಥರ ಲೊಕೇಶನ್ನ IP ಅಡ್ರೆಸ್ ಟ್ರ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಸಮನ್ ಟೈಪ್ಸ್ example.com, ಫಾರ್ example.com ಅನ್ನೋದನ್ನು ಟೈಪ್ ಮಾಡಿದ್ರು ವೆಬ್ ಬ್ರೌಸರಲ್ಲಿ ಅಥವಾ ಸರ್ಚ್ ಇಂಜಿನಲ್ಲಿ, ಒಪೆರಾ, ಗೂಗಲ್ ಕ್ರೋಮ್ ಈ ಥರ ಎಲ್ಲ ಸರ್ಚ್ ಇಂಜಿನ್ಸ್ ಇದ್ದಾವೆ. ಅದು ಅಲ್ಲಿ ನಾವು www.example.com ಅಂತ ಟೈಪ್ ಮಾಡಿದಾಗ ಇಂಟು ವೆಬ್ ಬ್ರೌಸರ್, a server behind the scenes will map that name to the corresponding IP address. ಈಗ ನಾನು www.example.com ಅಂತೇಳಿ ಒಂದು ಲಿಂಕ್ ಟೈಪರ್ ಲಿಂಕ್ ಹಾಕಿದಾಗ ಅಥವಾ URL ಯೂನಿಫಾರ್ಮ್ ರಿಸೋರ್ಸಸ್ ಲೊಕೇಟರ್ ಅಂತ URL ಅಲ್ಲಿ ನಾನು ಈ ಥರ ಟೈಪ್ ಮಾಡಿದಾಗ ಕರೆಸ್ಪಾಂಡಿಂಗ್ IP ಅಡ್ರೆಸ್ನ ಸರ್ವರ್ ಬಿಹೈಂಡ್ ದ ಸೀನ್ ಸ್ಟೋರ್ ಮಾಡಿಕೊಳ್ಳುತ್ತೆ. ಸಮಥಿಂಗ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಟು ಈ ಥರ 121.12.12.121 ಈ ಥರ IP ಅಡ್ರೆಸ್ನ ಕರೆಸ್ಪಾಂಡೆನ್ಸ್ ಆಗಿ IP ಅಡ್ರೆಸ್ನ ಆ ಸರ್ವರ್ ತಿಳ್ಕೊಳ್ಳುತ್ತೆ. ನೆಕ್ಸ್ಟು ಹೌ DNS ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಅಂದರೆ ಲ್ಯಾಪ್ಟಾಪಲ್ಲಿ ಯೂಸರು www.google.com ಅಂತ ಹೇಳಿ ಸರ್ಚ್ ಇಂಜಿನಲ್ಲಿ ಸರ್ಚ್ ಮಾಡ್ತಾನೆ. ಆ ಸರ್ಚ್ ಇಂಜಿನಲ್ಲಿ ನಾವು ರಿಕ್ವೆಸ್ಟ್ ಕಳಿಸಿದಾಗ ಸರ್ವರ್ಗೆ ರಿಕ್ವೆಸ್ಟ್ ಹೋಗುತ್ತೆ. ಅಲ್ಲಿಂದ ಅದು IP ಅಡ್ರೆಸ್ ಆಗಿಲ್ಲಿ ಬ್ಲರ್ ಆಗಿ ಕಾಣ್ತದೆ, 216.54.196.14 ಈ ಥರ ರಿಕ್ವೆಸ್ಟು ಈ ಥರ IP ಅಡ್ರೆಸ್ ಆಗಿ ಟರ್ನ್ ಆಗಿ ಇಲ್ಲಿ ಸ್ಟೋರ್ ಆಗಿರೋ ಇದ್ರ ರಿಕ್ವೆಸ್ಟ್ ರಿಲೇಟೆಡ್ ಇದ್ದರೆ ನಮಗೆ ಔಟ್ಪುಟ್ ತೋರಿಸುತ್ತೆ. ಇಲ್ಲಾಂದರೆ ನಾಟ್ ಫೌಂಡ್, ದಿಸ್ ರಿಕ್ವೆಸ್ಟ್ ನಾಟ್ ಫೌಂಡ್ ಅಂತ ಹೇಳಿ ಮೆಸೇಜ್ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ www.wikipedia.organization ಅಂತ ಹೇಳಿ ನಾನು ರಿಕ್ವೆಸ್ಟ್ ಕಳಿಸಿದೆ ಅಥವಾ ಈ ಸರ್ಚ್ ಇಂಜಿನಲ್ಲಿ ನಾನು ಸರ್ಚ್ ಮಾಡಿದಾಗ ಅದು IP ಅಡ್ರೆಸ್ ಆಗಿ ಸರ್ವರ್ಗೆ ಕನ್ವರ್ಟ್ ಆಗುತ್ತೆ. ಈ ಥರ 91.198.174.192 ಈ ಥರ ಇದು ಲಿಂಕ್ ಅಥವಾ URL ಈ ಥರ IP ಅಡ್ರೆಸ್ ಆಗಿ ಸರ್ವರ್ಗೆ ಕನ್ವರ್ಟ್ ಆಗುತ್ತೆ. ನಮ್ಮ ರಿಕ್ವೆಸ್ಟು ನಂಬರ್ ಥರ ಅಂದರೆ IP ಅಡ್ರೆಸ್ ಮುಖಾಂತರ ಸರ್ವರ್ಗೆ ರಿಕ್ವೆಸ್ಟ್ ಕಳಿಸ್ದಾಗೆ ಆಗುತ್ತೆ. ನೆಕ್ಸ್ಟು ಹೌ DNS ವರ್ಕ್ಸ್ ಅಂತ ಹೇಳಿ ಇನ್ನೊಂದು ಇಮೇಜ್ ಇದೆ. ಕಂಪ್ಯೂಟರ್ ಬ್ರೌಸರಲ್ಲಿ ಅಥವಾ ಸರ್ಚ್ ಇಂಜಿನಲ್ಲಿ ನಾನು ಹೈಪರ್ ಟೆಕ್ಸ್ಟ್ ಹಾಕಿದಾಗ ಅಥವಾ URL ಕೋಡ್ ಹಾಕಿದಾಗ ನಾನು whatis.com ಅಂತ ಹೇಳಿ ಹಾಕಿದೆ. ಅದು ಏನು ಮಾಡುತ್ತೆ, ನಾನು ಸರ್ಚ್ ಮಾಡ್ತಿದ್ದೀನಿ ವೆಬ್ಸೈಟ್ ನನಗೆ ಈ ಸೈಟ್ ನನಗೆ ಬೇಕು ಅಂತ ಹೇಳಿ ನಾನು www.worldwideweb.whatis.com ಅಂತ ಹೇಳಿ ನಾನು ಸರ್ಚ್ ಮಾಡಿದಾಗ ಕಂಪ್ನಿ ಆರ್ ಲೋಕಲ್ DNS is checked and the requested address is not found. ಈ ಥರ ರಿಕ್ವೆಸ್ಟ್ ಅಡ್ರೆಸ್ ಅಥವಾ ಅಡ್ರೆಸ್ ಲೊಕೇಶನ್ನ ಸ್ಟೋರ್ ಮಾಡಿಕೊಂಡು ಈ ಥರ ಲಿಂಕ್ ಇದ್ದಾಗ ಆ ಸೈಟ್ನ ತೋರಿಸುತ್ತೆ. ಇಲ್ಲಾಂದರೆ ಅಡ್ರೆಸ್ ಇಸ್ ನಾಟ್ ಫೌಂಡ್ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ISP DNS is checked next and it is also unable to find the address.
ಇನ್ನೊಂದ್ಸಲ ಚೆಕ್ ಮಾಡುತ್ತೆ, ಅದೇ ಸರ್ವರ್ ಅಂತ ಹೇಳ್ಬೋದು. ಇನ್ನೊಂದ್ಸಲ ಚೆಕ್ ಮಾಡಿದ್ರೆ ಅದೇ ರಿಲೇಟೆಡ್ ಅಡ್ರೆಸ್ ಏನಾದರೂ ಸಿಗಲಿಲ್ಲ ಅಂದರೆ ನಾಟ್ ಫೈಂಡ್ ಅಂತ ಬರುತ್ತೆ, ನಾಟ್ ಫೌಂಡ್ ಅಂತ ಬರುತ್ತೆ. ರೂಟ್ DNS is checked and IP address is found. IP address ಈ ಥರ ಇಫ್ ಏನಾದರೂ ಈ ಲಿಂಕ್ ಅಡ್ರೆಸ್ ಇಲ್ಲಿ ಸರ್ವರಲ್ಲಿ ಸ್ಟೋರ್ ಆಗಿದ್ದಾಗ ಈ ಥರ IP ಅಡ್ರೆಸ್ ಜನರೇಟ್ ಆಗುತ್ತೆ. ನಮ್ಮ ಸಿಸ್ಟಮ್ಗೆ ಔಟ್ಪುಟ್ ಆಗಿ ಸೈಟ್ ತೋರಿಸುತ್ತೆ. ನೆಕ್ಸ್ಟ್, ಎ ಡೊಮೈನ್ ನೇಮ್ ಈಸ್ ಮೇಡ್ ಆಫ್ ಮಲ್ಟಿಪಲ್ ಪಾರ್ಟ್ಸ್. ಡೊಮೈನ್ ಅಂದರೆ ಏನಂದರೆ ಇದು ಡೊಮೈನ್ ಎರಡು ಮಲ್ಟಿಪಲ್ ಪಾರ್ಟ್ ಮೋರ್ ದೆನ್ ಒನ್ ಪಾರ್ಟ್ ಆಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ www. ಅನ್ನೋದು ಒಂದು ಡೊಮೈನ್, ಲಾಸ್ಟಿಗೆ .com ಅಥವಾ .organization ಏನು ಯೂಸ್ ಮಾಡ್ತೀವಿ ಡೊಮೈನ್ಸ್ ಎಕ್ಸ್ಟೆನ್ಷನ್ಸ್ ಅವೆಲ್ಲ ಎರಡು ಪಾರ್ಟ್ ಆಗಿ ನಾವು ಡೊಮೈನ್ ಡಿಫೈನ್ ಮಾಡ್ತೀವಿ. ಮಲ್ಟಿಪಲ್ ಪಾರ್ಟ್ಸ್ ಕಾಲ್ಡ್ ಲೇಬಲ್ಸ್. The domain hierarchy is read from the right to left with each section denoting subdivision. ರೈಟ್ ಮತ್ತು ಲೆಫ್ಟಲ್ಲಿ ನಮ್ಮ ಡೊಮೈನ್ನ ಬಳಸ್ತೀವಿ. DNS ಆರ್ ಡೊಮೈನ್ ನೇಮ್ ಸಿಸ್ಟಮ್ ಆಲ್ಸೋ ರೆಫರ್ಡ್ ಆಸ್ ಡೊಮೈನ್ ನೇಮ್ ಸರ್ವರ್. ಫಸ್ಟ್ ನಾನು ಹೇಳಿದಾಗೆ DNS ಎಕ್ಸ್ಟೆನ್ಷನ್ನ ಡೊಮೈನ್ ನೇಮ್ ಸರ್ವರ್ ಅಂತಲೂ ಕರೀತಾರೆ, ಡೊಮೈನ್ ನೇಮ್ ಸಿಸ್ಟಮ್ ಅಂತಲೂ ಕರೀತಾರೆ. ಇಸ್ ಲೈಕ್ ದ ಫೋನ್ ಬುಕ್ ಆಫ್ ದ ವೆಬ್ನ ಫೋನ್ ಬುಕ್ ಕಾಂಟ್ಯಾಕ್ಟ್ನ ನಾವು ಯಾವ ಥರ ಮೊಬೈಲಲ್ಲಿ ಸ್ಟೋರ್ ಮಾಡ್ತೀವಿ, ಅದೇ ಥರ ವೆಬ್ ಬ್ರೌಸರ್ ಅಥವಾ ಸಿಸ್ಟಮ್ ಸರ್ವರ್ ಅವರು ಅವ್ರ ಅಡ್ರೆಸ್ ಲೊಕೇಶನ್ನ ಫೋನ್ ಬುಕ್ ಥರಾಗಿ ಬಳಸ್ತಾರೆ, ಯಾವುದು DNSನ. ಫ್ಯೂ ಎಕ್ಸಾಂಪಲ್ ಆಫ್ ಟಾಪ್ ಲೆವೆಲ್ ಡೊಮೈನ್ಸ್ ಆರ್ ಟಾಪ್ ಟ್ರೆಂಡಿಂಗ್ ಅಥವಾ ಟಾಪ್ ಲೆವೆಲ್ ಡೊಮೈನ್ಸ್ ಯಾವ್ಯಾವಿದೆ ಅಂದರೆ .com. ಮೇಜರಾಗಿ ಎಲ್ಲರೂ ಬಳಸೋ ಡೊಮೈನ್ಸ್ ಯಾವ್ಯಾವ ಅಂದರೆ ಎಲ್ಲ ಯೂಸರ್ಸ್ ಬಳಸೋದು .com, .organization and .edu. ಎಜುಕೇಷನ್ ಪರ್ಪಸಲ್ಲಿ ಬಳಸ್ತಾರೆ. ಬಟ್ ದೇರ್ ಆರ್ ಮೆನಿ ಅದರ್ ದಟ್ ಕ್ಯಾನ್ ಬಿ ಯೂಸ್. ಸಮ್ ಮೇ ಡಿನೋಟ್ ಅ ಕಂಟ್ರಿ ಕೋಡ್. US ಅವರು ಮತ್ತು ಕೆನಡಾದವರು, ಬೇರೆ ಬೇರೆ ಕಂಟ್ರಿಯವರು ಅವ್ರ ರಿಲೇಟೆಡ್ ಡಿನೋಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಿಯೋಗ್ರಾಫಿಕಲ್ ಕೋಡ್ ಆಗಲಿ, ಸಚ್ ಆಸ್ .US ಅಂದರೆ ಯುನೈಟೆಡ್ ಸ್ಟೇಟ್ ಅಂತೇಳಿ ಅವರು ಡೊಮೈನ್ನ ತಯಾರು ಮಾಡಿರ್ತಾರೆ. .c ಅಂತೇಳಿ ಫಾರ್ ಕೆನಡಾಗೆ ಅವರು ಕಂಟ್ರಿ ಕೋಡ್ ಆಗಿ ಬಳಸ್ತಾರೆ. ನೆಕ್ಸ್ಟ್, ಹೌ ಡಸ್ DNS ಇನ್ಕ್ರೀಸ್ ವೆಬ್ ಪರ್ಫಾರ್ಮೆನ್ಸ್. ವೆಬ್ ಪರ್ಫಾರ್ಮೆನ್ಸ್ನ DNS ಯಾವ ಥರ ಎಫಿಷಿಯೆಂಟ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಅಂದರೆ ಟು ಪ್ರಮೋಟ್ ಎಫಿಷಿಯನ್ಸಿ ಸರ್ವರ್ಸ್ ಕ್ಯಾನ್ ಕ್ಯಾಚಿ ದ ಆನ್ಸರ್ ದೇ ರಿಸೀವ್ ಫಾರ್ ಎ ಸೆಟ್ ಆಫ್ ಅಮೌಂಟ್ ಆಫ್ ಟೈಮಲ್ಲಿ ನಾವು ಕಳಿಸಿರೋ ರಿಕ್ವೆಸ್ಟ್ನ ಸರ್ವರ್ಗೆ ಸೆಂಡ್ ಮಾಡಿ, ಸರ್ವರ್ ಸೆಂಡ್ ಮಾಡೋ ಪ್ರಾಸೆಸ್ಗೆ IP ಅಡ್ರೆಸ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ರಿಕ್ವೆಸ್ಟ್ನ ಔಟ್ಪುಟ್ ಆಗಿ ನಾವು ಯಾವ ಸೈಟ್ನ ರಿಕ್ವೆಸ್ಟ್ ಮಾಡಿರ್ತೀವಿ ನೋಡೋಕೆ, ಸರ್ಚ್ ಮಾಡೋಕೆ, ಅದು ಔಟ್ಪುಟ್ ಆಗಿ ಸ್ಪೀಡಾಗಿ ಎಫಿಷಿಯನ್ಸ್ ಆಗಿ ನಮಗೆ ಕಳಿಸುತ್ತೆ. ದಿಸ್ ಅಲೌಸ್ ದ್ಯಾಮ್ ಟು ರೆಸ್ಪಾಂಡ್ ಮೋರ್ ಕ್ವಿಕ್ಲಿ ದ ನೆಕ್ಸ್ಟ್ ಟೈಮ್ ಎ ರಿಕ್ವೆಸ್ಟ್ ಫಾರ್ ದ ಸೇಮ್ ಲುಕಪ್ ಕಮ್ಸ್ ಇನ್. ಫಾರ್ ಎಕ್ಸಾಂಪಲ್, ನಾನು www.example.com ಅಂಥೇಳಿ ಒಂದ್ಸಲ ನಾನು ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಸರ್ಚ್ ಮಾಡಿದಾಗ ಅದನ್ನೇ ನಾನು ಇನ್ನೊಂದು ನೆಕ್ಸ್ಟ್ ಟೈಮಲ್ಲಿ ನಾನು ಅದನ್ನೇ ಸರ್ಚ್ ಮಾಡಿದರೆ ಆ ಸರ್ಚ್ ಲಿಂಕ್ ಅಥವಾ ಅಡ್ರೆಸ್ಸು ಸ್ಪೀಡಾಗಿ ತೋರಿಸ್ಬೇಕು ಯೂಸರ್ಗೆ. ಹಾಗಂಥೇಳಿ ರೆಸ್ಪಾಂಡ್ ಮಾಡೋಕ್ಕೆ ಕ್ವಿಕ್ಲಿ ಆ್ಯಕ್ಷನ್ ತಗೊಳುತ್ತೆ ಈ DNS. ವಾಟ್ ಈಸ್ ಡೊಮೈನ್ ನೇಮ್? ಡೊಮೈನ್ ನೇಮ್ ಅಂದರೆ ಆ ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡೋಣ. ಎ ಡೊಮೈನ್ ನೇಮ್ ಇಸ್ ಎ ಇಂಟರ್ನೆಟ್ ವೆಬ್ ಅಡ್ರೆಸ್ ದಟ್ ಬಿಗಿನ್ಸ್ ವಿತ್ www ಎಂಡ್ಸ್ ವಿತ್ ಅ ಸಫಿಕ್ಸ್. ಫಾರ್ ಎಕ್ಸಾಂಪಲ್, ಪ್ರಿಫಿಕ್ಸು ಮತ್ತು ಸಫಿಕ್ಸಲ್ಲಿ ನಾವು ಡೊಮೈನ್ ನೇಮ್ನ ಬಳಸ್ತೀವಿ. www. ಅನ್ನೋದು ಡೊಮೈನ್ ನೇಮ್, .com ಅನ್ನೋದನ್ನು ಡೊಮೈನ್ ನೇಮ್. ಒಂದು ಲಿಂಕಲ್ಲಿ ಅಥವಾ ಒಂದು URL ಒಂದು ಸೈಟ್ನ ಸರ್ಚ್ ಮಾಡಬೇಕಾದ್ರೆ ಈ ಥರ ನಾವು ಹೈಪರ್ ಲಿಂಕ್ನ ಹಾಕಿ ಬಳಸ್ತೀವಿ. ಎಸೆನ್ಷಿಯಲಿ ಇಟ್ ಈಸ್ ಅನ್ ಐಡೆಂಟಿಫೈಯರ್. DNS ಅಥವಾ ಸರ್ವರ್ಗೆ ಇದು ಒಂದು ಐಡೆಂಟಿಫೈಯರ್. ಎಲ್ಲಿಂದ ಯೂಸ್ ಮಾಡ್ತಿದ್ದಾರೆ, ಯಾವ ಕಡೆ ಲೊಕೇಶನಿಂದ ಬಳಸ್ತಿದ್ದಾರೆ ಅಂತೇಳಿ ಐಡೆಂಟಿಫೈಯರ್ ಆಗಿ ಬಳಸ್ತಾರೆ. ಆ್ಯಂಡ್ ಅಲೋಸ್ ಪೀಪಲ್ ಟು ಫೈಂಡ್ ಯು ಇನ್ ದ ಇಂಟರ್ನೆಟ್ಟಲ್ಲಿ ನಾವು ಫೈಂಡ್ ಔಟ್ ಮಾಡೋಕ್ಕೆ ಇದು ಐಡೆಂಟಿಫೈಯರ್ ಆಗಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ www.example.com ಇದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ತಿದ್ದೀನಿ. ಇದು ಒಂದು ಡೊಮೈನ್ ನೇಮ್. ಡೊಮೈನ್ ನೇಮ್ಸ್ ಕ್ಯಾನ್ ಹ್ಯಾವ್ ಮೆನಿ ಡಿಫ್ರೆಂಟ್ ಸಫಿಕ್ಸ್ ಕಾಲ್ಡ್ .co, .nz, .organization, .net ಆ್ಯಂಡ್ ಸೋ ಆನ್. ಸಫಿಕ್ಸಲ್ಲಿ ನಾವು ಈ ಥರ ಬಳಸ್ತೀವಿ, ಪ್ರಿಫಿಕ್ಸಲ್ಲಿ ಈ ಥರ ಬಳಸ್ತೀವಿ. ನೆಕ್ಸ್ಟ್ ನೋಡೋಣ ಡಿಸ್ಕ್ರಿಪ್ಷನ್ಸ್ ಯಾವ್ಯಾವುದು. AERO ಏರೋದಲ್ಲಿ ಏರ್ಲೈನ್ಸಲ್ಲಿ ಮತ್ತು ಏರೋಸ್ಪೇಸ್ ಕಂಪ್ನೀಸಲ್ಲಿ .ARAE ಅನ್ನೋ ಲೇಬಲ್ ಅಥವಾ ಡೊಮೈನ್ನ ಬಳಸ್ತಾರೆ. BIZ ಅಂದರೆ ಬಿಸ್ನೆಸ್ ಮತ್ತು ಕಂಪ್ನೀಸ್ ಅಥವಾ ಫಾರ್ಮ್ಸಲ್ಲಿ BIZ ಡೊಮೈನ್ನ ಬಳಸ್ತಾರೆ. ಇದನ್ನು ಪರ್ಚೇಸ್ ಮಾಡಿರ್ಬೇಕು ಅವರು. .com ಅಲ್ಲಿ ಕಮರ್ಷಿಯಲ್ ಆರ್ಗನೈಸೇಷನಲ್ಲಿ ಅಥವಾ
ಕಮರ್ಷಿಯಲ್ ಆಗಿ ಬಳಸುವಂಥ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಆರ್ಗನೈಸೇಷನಲ್ಲಿ .comನ ಬಳಸ್ತಾರೆ. ನೆಕ್ಸ್ಟು COOP ಕೋಆಪರೇಟಿವ್ ಬಿಸ್ನೆಸ್, ಕೋಆಪರೇಟಿವ್ ಸಂಘ ಸಂಸ್ಥೆಗಳು ಇದ್ದಾಗ ಇಲ್ಲಿ COOP ಅನ್ನೋ ಡೊಮೈನ್ನ ಬಳಸ್ತಾರೆ. .edu ಎಜುಕೇಷನಲ್ ಇನ್ಸ್ಟಿಟ್ಯೂಟಲ್ಲಿ ಈ ಡೊಮೈನ್ನ ಬಳಸ್ತಾರೆ. ಇದು ಸಫಿಕ್ಸ್ ಡೊಮೈನ್ಸ್ ಇವೆಲ್ಲ. .gov ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್, ಗೌರ್ಮೆಂಟ್ಸ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಲ್ಲಿ ಈ ಥರ ಡೊಮೈನ್ನ ಬಳಸ್ತಾರೆ. .info ಅಂದರೆ ಇನ್ಫಾರ್ಮೇಷನ್ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ISP ಅಲ್ಲಿ ಇನ್ಫೋನ ಬಳಸ್ತಾರೆ. .int ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಈ ಡೊಮೈನ್ನ ಬಳಸ್ತಾರೆ. MIL ಅಂದರೆ ಮಿಲಿಟರಿ ಗ್ರೂಪ್ಸಲ್ಲಿ ಈ ಡೊಮೈನ್ನ ಬಳಸ್ತಾರೆ. ಮ್ಯೂಸಿಯಂ ಆ್ಯಂಡ್ ಅದರ್ ನಾನ್ ಪ್ರಾಫಿಟ್ NGO ಆರ್ಗನೈಸೇಷನಲ್ಲಿನೂ ಇದು ಬಳಸ್ಬೋದು. ನೇಮ್ ಅಂದರೆ ಪರ್ಸನಲ್ ನೇಮ್ಸ್ ಆಗಿ ಡಿಸ್ಕ್ರಿಪ್ಷನ್ನ ಈ .name ನೇಮ್ ಆಗಿ ಕೊಡ್ತಾರೆ. ಇಲ್ಲಿ ಡೊಮೈನ್ನ ಈ ಥರನೂ ಬಳಸ್ಬೋದು. ಡೊಮೈನ್ ಇವಕ್ಕೆಲ್ಲ ಪರ್ಚೇಸ್ ಮಾಡಬೇಕು, ಕಾಸ್ಟ್ ಬೀಳುತ್ತೆ. ಇದಕ್ಕೆಲ್ಲ ಪರ್ಚೇಸ್ ಮಾಡಿದಾಗ ನಾವು ಜೆನ್ವಿನ್ ಆಗಿ ಈ ಥರ ಲೇಬಲ್ಸ್ ಅಥವಾ ಡೊಮೈನ್ಸ್ನ ನಾವು ಬಳಸ್ಬೋದು. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.